ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ವಿಚಾರ ಬಾಣಂತಿಯರ ಉಸಿರು. ಕರ್ನಾಟಕದಲ್ಲಿ ಬಾಣಂತಿಯರ ಆಕ್ರಂದನ, ನಿಂತಿಲ್ಲ ಅಮ್ಮಂದಿರ ಅಸಮಾಧಾನ. ಪ್ರತಿ ಜಿಲ್ಲೆಯಲ್ಲೂ ನಿಲ್ಲುತ್ತಿವೆ ಬಾಣಂತಿಯರ ಉಸಿರು. ನಿಂತಿವೆ 2024-25ರಲ್ಲಿ 348 ಬಾಣಂತಿಯರ ಉಸಿರು. 2024ರಲ್ಲಿ ಮೃತಪಟ್ಟಿದ್ದು 518 ಮಂದಿ ಬಾಣಂತಿಯರು. 2 ವರ್ಷದಲ್ಲಿ ಹುಟ್ಟಿದ್ದು 13,55,458 ಮಕ್ಕಳು. ಕರ್ನಾಟಕದಲ್ಲಿ ಈಗಾಗಲೇ ಬಾಣಂತಿಯರ ಸಾವಿನ ಸುದ್ದಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಕಳೆದ 15 ದಿನಗಳಿಂದ ಬಾಣಂತಿಯರ ಸಾವು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ಕಾರಣ ಏನು ಅಂತ ಹೋದ್ರೆ ಅಲ್ಲಿ ಅಪೌಷ್ಟಿಕತೆಯ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು ಒಂದು ಭಾಗ. ಮತ್ತೊಂದು ಕಡೆನಲ್ಲಿ ಅಧಿಕಾರಿಗಳ ಅಂದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನ ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಜನ ಆಡ್ಕೊಳ್ತಾ ಇದ್ದಾರೆ. ಸರ್ಕಾರಗಳು ಯಾವುದೇ ಇದ್ರೂ ಕೂಡ ಜನಸಾಮಾನ್ಯರಿಗೆ, ಅದರಲ್ಲೂ ಮೂಲಭೂತವಾಗಿ ಈ ಚಿಕಿತ್ಸೆಯ ವಿಚಾರದಲ್ಲಿ ನಿರ್ಲಕ್ಷ್ಯತನವನ್ನ ತೋರಬಾರದು ಅನ್ನುವಂಥದ್ದು ಒಂದು ಸಣ್ಣ ಸಾಮಾನ್ಯ ಜ್ಞಾನ. ಸರ್ಕಾರಗಳು ಅದೇ ಕಾರಣಕ್ಕಾಗಿನೇ ಸಾಕಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತವೆ. ಆದರೆ ಆ ಮೂಲಭೂತ ಸೌಲಭ್ಯಗಳು ಬಹುತೇಕ ಸಂದರ್ಭದಲ್ಲಿ ಜನರಿಗೆ ತಲುಪೋದೇ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬಾಣಂತಿಯರಿಗೆ ಹಾಗೇನೆ ಎಳೆಯ ಕಂದಮ್ಮಗಳಿಗೆ ಅಂತ ಹೇಳಿ ಪೌಷ್ಟಿಕ ಆಹಾರವನ್ನು ಕೂಡ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿ ಸರ್ಕಾರ ವಿತರಣೆ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಆದರೂ ಕೂಡ ಬಾಣಂತಿಯರ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗಲಿಕ್ಕೆ ಕಾರಣ ಏನು? ಕಳೆದ ನವೆಂಬರ್ ಇಲ್ಲಿವರೆಗೆ ನಾವು ಇದೇ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದುಕೊಂಡು ನೋಡೋದಾದ್ರೆ ಸುಮಾರು 348 ಬಾಣಂತಿಯರು ಮೃತಪಟ್ಟಿದ್ದಾರೆ. ಕಳೆದ ವರ್ಷದ ರೇಷಿಯೋವನ್ನ ತೆಗೆದುಕೊಂಡ್ರೆ 518 ಬಾಣಂತಿಯರು ಮೃತಪಟ್ಟಿದ್ದಾರೆ. ಸರ್ಕಾರ ಈಗಾಗಲೇ 5 ವರ್ಷದ ರೇಷಿಯೋವನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಸಾವಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸರ್ಕಾರ ಕೊಡುವ ಲೆಕ್ಕಾಚಾರ ಒಂದು ಕಡೆಗಾದ್ರೆ, ಪ್ರತಿಪಕ್ಷಗಳು ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ, R ಅಶೋಕ್ ಅವರ ನೇತೃತ್ವದಲ್ಲಿ 2 ಟೀಮು ಈಗ ಬಳ್ಳಾರಿ ಮತ್ತೆ ಬೆಳಗಾವಿ 2 ಭಾಗಗಳಲ್ಲಿ ಆ ತಾಯಿ ಮಗು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. R ಅಶೋಕ್ ಅವರ ನೇತೃತ್ವದಲ್ಲಿ ಬಳ್ಳಾರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಒಂದೇ ವಾರದಲ್ಲಿ ಅತಿ ಹೆಚ್ಚು ಬಾಣಂತಿಯರು ಮೃತಪಟ್ಟಿರುವಂತಹ ಪ್ರಕರಣಗಳು ವರದಿ ಆಗಿವೆ ಅನ್ನುವಂಥದ್ದನ್ನ ಅಶೋಕ್ ಅವರು ಹೇಳ್ತಾರೆ. ಸರ್ಕಾರಿ ದಾಖಲೆಗಳಲ್ಲೇ ನಾನು ಪರಿಶೀಲನೆಯನ್ನ ಮಾಡಿದ್ದೀನಿ, ಹಾಗಾಗಿ ಈ ಬಾಣಂತಿಯರ ಅಥವಾ ಮಗುವಿನ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯತನ ಕಾರಣ, ಜೊತೆಗೆ ಅಲ್ಲಿ ಕೊಡುವಂತಹ ಔಷಧಿಗಳ ಕಾರಣ ಅನ್ನುವಂಥದ್ದು ಅಶೋಕ್ ಅವರ ಮಾತು. ಮತ್ತೊಂದು ಕಡೆನಲ್ಲಿ ಇವತ್ತಿನಿಂದ ಬೆಳಗಾವಿಯ ಅಧಿವೇಶನ ಶುರುವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಸರ್ಕಾರಿ ದಾಖಲೆಗಳನ್ನೇ ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಬಾಣಂತಿಯರ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದು ವರದಿ ಆಗುತ್ತೆ. ಅದಾದ ಬಳಿಕ ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಳಗಾವಿಯ ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗಾವಿಯ ತಾಯಿ ಮಗು ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ ನೋಡಿದರೆ ಅಲ್ಲೂ ಕೂಡ ಸಾವಿನ ಪ್ರಮಾಣ ಅಂದ್ರೆ ಬಾಣಂತಿಯರ ಸಾವಿನ ಪ್ರಮಾಣ ಹೆಚ್ಚಾಗಿದೆ ಅನ್ನುವಂಥದ್ದು ಕಂಡು ಬಂದಿದೆ ಅಂತ ಹೇಳಿ ಇವತ್ತು ವಿಜೇಂದ್ರ ಅವರು ಮಾಧ್ಯಮಗಳ ಜೊತೆನಲ್ಲಿ ಮಾತನಾಡ್ತಾರೆ. ಮತ್ತೊಂದು ಕಡೆನಲ್ಲಿ ಬಿಜೆಪಿಯ ಯಡಿಯೂರಪ್ಪನವರ ಟೀಮ್ನಲ್ಲೇ ಇದ್ದಂಥ ರೇಣುಕಾಚಾರ್ಯ, ಒಂದು ಮಾಜಿ ಶಾಸಕ ರೇಣುಕಾಚಾರ್ಯ ಅಥವಾ ಮಾಜಿ ಸಚಿವರವರು ಅವರ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿರ್ತಕ್ಕಂಥ ಜಿಲ್ಲೆಯ ಆಸ್ಪತ್ರೆಗಳಲ್ಲಿರುವಂತಹ ತಾಯಿ ಮಗುವಿನ ಆ ಸಾವಿನ ಪ್ರಮಾಣವನ್ನ ಪರಿಶೀಲನೆ ನಡೆಸಿ ಅವರು ಹೇಳುವಂಥದ್ದು ಕೇವಲ ದಾವಣಗೆರೆ ಒಂದರಲ್ಲೇ 300ಕ್ಕೂ ಹೆಚ್ಚು ವರದಿಗಳು, ದಾವಣಗೆರೆಯಲ್ಲಿ 300ಕ್ಕೂ ಹೆಚ್ಚು ತಾಯಿ ಮಗು ಸಾವಿನ ಪ್ರಮಾಣ ಕಂಡು ಬಂದಿದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಸರ್ಕಾರ ಕೊಡುವಂತಹ ಅಥವಾ ಕೊಟ್ಟಿರುವಂತಹ ಈ ದಾಖಲೆ ಏನಿದೆ, ಈ ದಾಖಲೆ ಸುಳ್ಳ ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ವಿಚಾರ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿರುವಂತಹ ವಿಚಾರ. ಅದೇ ಕಾರಣಕ್ಕೆ ಇವತ್ತು ನಮ್ಮ
ನಿಮ್ಮೆಲ್ಲರ ಪ್ರೀತಿಯ ಪ್ರಜಾಧ್ವನಿ ಟಿವಿ ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಇಲ್ಲಿ ನ್ಯಾಯ ಸಿಗಬೇಕಾಗಿರುವಂಥದ್ದು ಪ್ರಪಂಚವನ್ನೇ ಅರಿಯದ ಎಳೆಯ ಕಂದಮ್ಮಗಳಿಗೆ, ಜೊತೆಗೆ ಮರು ಹುಟ್ಟನ್ನ ಪಡಿತಾ ಇರುವಂತಹ ಬಾಣಂತಿಯರಿಗೆ ಅಂದ್ರೆ ತಾಯಿಯಂದರಿಗೆ ಇಲ್ಲಿ ನ್ಯಾಯ ಸಿಗಲೇಬೇಕು. ಸರ್ಕಾರಗಳು ಯಾವುದೇ ಇರಲಿ, ಆದರೆ ನಾವು ಯಾವ ಕಾರಣಕ್ಕೂ ಕೂಡ ಆ ವಿಚಾರದಲ್ಲಿ ಮುಲಾಜು ನೋಡೋದಿಲ್ಲ. ಯಾವತ್ತೂ ಪ್ರಜಾಧ್ವನಿ ಪ್ರಜೆಗಳ ಪರವಾಗಿ ಇರುವಂಥದ್ದು. ಸೊ ಆ ಕಾರಣಕ್ಕೆ ಈ ವಿಚಾರವನ್ನು ನಾವು ಚರ್ಚೆಗೆ ತೆಗೆದುಕೊಂಡಿರತಕ್ಕಂಥದ್ದು. ಪತ್ರಿಕೋದ್ಯಮ ಯಾವತ್ತೂ ಕೂಡ ಪ್ರತಿಪಕ್ಷದ ಸ್ಥಾನದಲ್ಲಿದ್ದೇ ಸರ್ಕಾರ ಮಾಡುವಂಥ ಕೆಲಸವನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನೋಡೋದಾದ್ರೆ ಇಡೀ ಕರ್ನಾಟಕದಲ್ಲಿ ಸರ್ಕಾರ ಹೇಳುವ ಪ್ರಕಾರ ಕೇವಲ ನವೆಂಬರ್ವರೆಗೆ 348 ಬಾಣಂತಿಯರು ಮಾತ್ರ ಮೃತಪಟ್ಟಿದ್ದು ಅನ್ನುವಂಥದ್ದಾದ್ರೆ ಹಾಗಾದ್ರೆ ಉಳಿದ ಜಿಲ್ಲೆಗಳಲ್ಲಿ ಸಂಭವಿಸಿರುವಂತಹ ಈ ಸಾವು ನೋವಿನ ಲೆಕ್ಕ ಎಲ್ಲಿಯದು? ಹಾಗಾದ್ರೆ ಬಿಜೆಪಿ ನಾಯಕರು ಸುಳ್ಳು ಹೇಳ್ತಾ ಇದ್ದಾರಾ? ಬಿಜೆಪಿಯ ನಾಯಕರು ಈ ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರಾ? ಸೊ ಇದು ಯಕ್ಷ ಪ್ರಶ್ನೆ. ಇದನ್ನ ಸರ್ಕಾರವೇ ತನಿಖೆ ನಡೆಸಬೇಕು. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು. ಜನರಿಗೆ ಅಥವಾ ತಾಯಿ ಮಕ್ಕಳಿಗೆ ಈ ಪ್ರಪಂಚವನ್ನೇ ಅರಿಯದಂತಹ ಮುಗ್ಧ ಕಂದಮ್ಮಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕಾಗುತ್ತೆ. ಸೊ ಆ ನ್ಯಾಯ ಕೊಡಿಸ್ಬೇಕು ಅನ್ನೋದಾದ್ರೆ ಎಲ್ಲಿ ಯಾವ ಆಸ್ಪತ್ರೆಗಳಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ನಿಜಕ್ಕೂ ಇಲ್ಲಿ ಗುಣಮಟ್ಟದ ಔಷಧಗಳನ್ನ ಅಥವಾ ಮಾತ್ರೆಗಳನ್ನ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ತನಿಖೆ ಆಗ್ಬೇಕಾಗುತ್ತೆ. ಇಡೀ ಕರ್ನಾಟಕದಲ್ಲಿ ಆಫ್ಟರ್ ಕೋವಿಡ್ ಅಂದ್ರೆ ಕೋವಿಡ್ನ ನಂತರದಲ್ಲಿ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸರ್ಕಾರವೇ ಹೇಳುವ ಪ್ರಕಾರ ಆಫ್ಟರ್ ಕೋವಿಡ್ ಸಾವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಅದಕ್ಕೆ ಕಾರಣ ಬೇರೆ ಏನೇನೇ ಇರ್ಬೋದು, ಆದರೆ ತಾಯಿ ಮಗುವಿನ ಸಾವಿನ ಪ್ರಮಾಣವನ್ನು ತೆಗೆದುಕೊಂಡು ನೋಡಿದ್ರೆ ಕರ್ನಾಟಕಕ್ಕೆ ನಿಜಕ್ಕೂ ಒಂದು ರೀತಿ ಮುಜುಗರ ತರುವಂತ ವಿಚಾರ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅಪೌಷ್ಟಿಕತೆಯ ಪ್ರಮಾಣ ಇಲ್ಲ, ನಾವೆಲ್ಲರೂ ಕೂಡ ಒಂದು ರೀತಿ ಸಂಪದ್ಭರಿತವಾಗಿದ್ದೀವಿ ಅನ್ನುವಂಥ ಮಾತುಗಳನ್ನ ಸರ್ಕಾರಗಳು ಹೇಳ್ತವೆ. ಹಿಂದಿನ ಸರ್ಕಾರವೂ ಅದನ್ನೇ ಹೇಳಿತ್ತು, ಈಗಿನ ಸರ್ಕಾರವೂ ಕೂಡ ಅದನ್ನೇ ಹೇಳುತ್ತೆ. ಆದರೆ ಸಾವಿನ ಪ್ರಮಾಣ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಕ್ವಶನ್ ಮಾಡಿದ್ರೆ ಉತ್ತರ ಸರ್ಕಾರದ ಬಳಿ ಇಲ್ಲ. ಎಲ್ಲವನ್ನೂ ನೀವು ರಾಜಕಾರಣದ ನೆಲೆಯಲ್ಲಿ ನೋಡಿದ್ರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ, ಜನಸಾಮಾನ್ಯರ ನೋವಿನ ಅಥವಾ ಅವರ ಅಳಲಿನ ದೃಷ್ಟಿಯಲ್ಲಿ ನೋಡೋದು ಯಾರು? ಸೊ ಈ ಪ್ರಶ್ನೆ ನಮಗೆ ಬಹಳ ಹೆಚ್ಚು ಕಾಡ್ತಾ ಇರುವಂಥದ್ದು. ಅದಕ್ಕೆ ಸರ್ಕಾರಗಳು ಉತ್ತರ ಕೊಡಬೇಕಾಗುತ್ತೆ. ಇದರಲ್ಲಿ ಕೇಂದ್ರ ಸರ್ಕಾರದ ಹೊಣೆಯೂ ಇದೆ, ರಾಜ್ಯ ಸರ್ಕಾರದ ಹೊಣೆಯೂ ಇದೆ. ತಾಯಿ ಮಕ್ಕಳಂದ್ರೆ ಈ ಬಾಣಂತಿಯರ ಆರೋಗ್ಯವನ್ನ ವಿಚಾರದಲ್ಲಿ ಇಟ್ಕೊಂಡು ಅಥವಾ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರವೂ ಕೂಡ ಸಾಕಷ್ಟು ಯೋಜನೆಗಳನ್ನ ಹಾಕೊಳ್ಳುತ್ತೆ. ರಾಜ್ಯ ಸರ್ಕಾರವೂ ಕೂಡ ಸಾಕಷ್ಟು ಯೋಜನೆಗಳನ್ನ ಜಾರಿ ತಂದಿದೆ. ಅಪೌಷ್ಟಿಕತೆ ನಿವಾರಣೆ ಆಗಬೇಕು, ಪೌಷ್ಟಿಕತೆ ಹೆಚ್ಚಾಗಬೇಕು, ಮಕ್ಕಳು ಸಮೃದ್ಧವಾಗಿ ಆರೋಗ್ಯಪೂರ್ಣವಾಗಿ ಬದುಕಬೇಕು, ಹುಟ್ಟಬೇಕು ಅನ್ನುವಂಥ ಕಾರಣವನ್ನ ಇಟ್ಕೊಂಡು ಸರ್ಕಾರಗಳು ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡ್ತವೆ. ಕೋಟಿ ಹಣವನ್ನ ಅದಕ್ಕೋಸ್ಕರ ಯೋಜನೆ ಮಾಡ್ತವೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ? ಹಾಗಾದ್ರೆ ಎಲ್ಲ ಒಂದು ಕಡೆಗೆ ಬರುವಂತ ಅಂದ್ರೆ ಆಸ್ಪತ್ರೆಗಳಿಗೆ ಬರುವಂತಹ ಔಷಧಿಗಳ ಗುಣಮಟ್ಟ ಕಡಿಮೆ ಆಗ್ತಾ ಇದೆಯಾ? ಕೋವಿಡ್ನ ನಂತರದಲ್ಲಿ ಆಸ್ಪತ್ರೆಗಳಲ್ಲಿ ನೀಡುವಂತಹ ಔಷಧಗಳ ಅಥವಾ ಮಾತ್ರೆಗಳ ಅಥವಾ ಸಿರಪ್ಗಳು ಇರ್ಬೋದು, ಸೊ ಇವುಗಳ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಹೃದಯಾಘಾತಕ್ಕೆ ಒಳಗಾಗಿ ಅನೇಕ ಯುವಕರು ಕೂಡ ಅಥವಾ ಯುವತಿಯರು ಕೂಡ ಸಾವಿಗೀಡಾಗಿರುವಂಥದ್ದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಅದಕ್ಕೆ ಕಾರಣ ಕೋವಿಡ್ನ ನಂತರದಲ್ಲಿ ಜನಸಾಮಾನ್ಯರಲ್ಲಿ ಆರೋಗ್ಯದ ಪ್ರಮಾಣ ಕುಂಠಿತ ಆಗಿದೆ. ಸೊ ಅದರಲ್ಲಿ ಎಫೆಕ್ಟ್ ಇನ್ನೂ ಕೂಡ ಇದೆ ಅನ್ನುವಂಥ ಮಾತುಗಳನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಥವಾ ಕೆಲವು ತಜ್ಞರು ಹೇಳ್ತಾರೆ. ಆದರೆ ಇನ್ನೂ ಕೆಲವು ತಜ್ಞರು ಹೇಳುವ ಪ್ರಕಾರ ಕೋವಿಡ್ನ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಇಲ್ಲಿ ಗುಣಮಟ್ಟದ ಔಷಧಗಳನ್ನ ಕೊಡುವ ನಿಟ್ಟಿನಲ್ಲಿ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಅವತ್ತು ತೆಗೆದುಕೊಂಡಂತಹ ಕೋವಿಶೀಲ್ಡ್ ಇರ್ಬೋದು ಅಥವಾ ಕೋವ್ಯಾಕ್ಸಿನ್ ಇರ್ಬೋದು, ಇವು ಗುಣಮಟ್ಟವನ್ನ ಕಾಯ್ದುಕೊಂಡಿರಲಿಲ್ಲ. ಅದರ ಎಫೆಕ್ಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಸಂತಾನೋತ್ಪತ್ತಿಯಿಂದವೂ ಸೇರದಂತೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ತಜ್ಞರೇ ಹೇಳ್ತಾರೆ. ಆದರೆ ಇದು ಒಂದು ಭಾಗ. ಆದರೆ ಸಾವಿನ ಪ್ರಮಾಣ ಅಂದ್ರೆ ಮಹಿಳೆಯರು ಏನು ಗರ್ಭವತಿಯರಾಗಿ ಆಸ್ಪತ್ರೆಗೆ ಜನನಕ್ಕಾಗಿ ತೆರಳಿರ್ತಾರೋ, ಸೊ ಅವರಲ್ಲಿ ಒಂದು ಸಮೃದ್ಧವಾದಂತಹ ಆರೋಗ್ಯಪೂರ್ಣವಾದಂತಹ ಮಗುವಿಗೆ ಜನ್ಮ ಕೊಡುವಂತಹ ಸಂದರ್ಭದಲ್ಲಿ
ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ ಅನ್ನೋದಾದ್ರೆ, ಕೇವಲ ಒಂದೇ ವರ್ಷದಲ್ಲಿ 500ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳೆದುಕೊಳ್ತಾರೆ ಅನ್ನೋದಾದ್ರೆ, ಸರ್ಕಾರಗಳು ಹಾಗಾದ್ರೆ ಏನ್ ಮಾಡ್ತಿದ್ದಾವೆ? ಜನರ ಪ್ರಾಣದ ಜೊತೆನಲ್ಲಿ ಈ ಸರ್ಕಾರಗಳು ಚೆಲ್ಲಾಟ ಆಡ್ತಿದೀಯಾ? ಕಳೆದ ಬಾರಿ ಬಿಜೆಪಿ ಸರ್ಕಾರ ಇರ್ಬೋದು ಅಥವಾ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅದು ಯಾವುದೇ ಆದ್ರೂ ಕೂಡ ಜನಸಾಮಾನ್ಯರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥದ್ದು ಇದೆಯಲ್ಲ, ಅದು ಬಹಳ ಘೋರ ಮತ್ತೆ ಮಹಾಪಾಪ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ, ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅನ್ನೋದಾದ್ರೆ ಅಲ್ಲಿ ತನ್ನ ಜೀವವನ್ನೇ ಒತ್ತೆ ಇಟ್ಟು ಆ ಮಗುವನ್ನ ತನ್ನ ಗರ್ಭದಲ್ಲಿ ಕಾಪಾಡ್ಕೊಂಡು ಬಂದಿರ್ತಾಳೆ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮಗು ಭೂಮಿಗೆ ಬರುತ್ತೆ, ತನ್ನ ಮಗುವನ್ನ ನಾನು ಎತ್ತಿ ಮುದ್ದಾಡ್ಬೋದು, ಅದನ್ನ ನೋಡ್ಬೋದು ಅಂತ ಹೇಳಿ ಬಹಳ ಮಹದಾಸೆಯನ್ನ ಇಟ್ಕೊಂಡು ಬಂದಂತಹ ತಾಯಿ ಮಗುವನ್ನ ನೋಡುವಕ್ಕಿಂತ ಮುಂಚೆಯೇ ಕೊನೆಯುಸಿರೆಳೀತಾಳೆ, ಅಥವಾ ಆ ಮಗು ಕೊನೆಯುಸಿರೆಳೆಯುತ್ತೆ ಅನ್ನೋದಾದ್ರೆ ಸರ್ಕಾರಗಳು ಸರಿಯಾದಂತ ಗುಣಮಟ್ಟದ ಔಷಧಿಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಎಲ್ಲೋ ಒಂದೋ ಎರಡೋ ಕಡೆಗಳಲ್ಲಿ ಈ ತರದೊಂದು ಸಮಸ್ಯೆ ಆಗ್ತಾ ಇದೆ. ಸೊ ಇದು ಬೇರೆ ಬೇರೆ ಕಾರಣ, ಅಥವಾ ಅವರ ಆರೋಗ್ಯದ ಕಾರಣಕ್ಕೋ ಅಥವಾ ಅವರ ಆರೋಗ್ಯದಲ್ಲಿ ಆಗ್ತಾ ಇರುವಂತಹ ಆ ಕ್ಷಣದಲ್ಲಿ ಆಗಬಹುದಾದಂತ ಆರೋಗ್ಯದ ಏರುಪೇರಿನ ಕಾರಣಕ್ಕೋ ಈ ತರದ ಸಮಸ್ಯೆಗಳಾಗಿದ್ದಾವೆ ಅಂತೇಳಿ ಸರ್ಕಾರಗಳು ಹೇಳಿದ್ರೆ ಅದನ್ನ ಒಂದೆರಡು ಕಾರಣಗಳಿಗಾಗಿ ಅಥವಾ ಒಂದೆರಡು ನಿದರ್ಶನಗಳನ್ನ ನಾವು ಒಪ್ಕೊಳ್ಬಹುದು. ಆದ್ರೆ ಆ ಸಾವಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಸೊ ಅದರ ತೀವ್ರತೆ ಹೆಚ್ಚುತ್ತಾ ಇದೆ ಅನ್ನುವಂಥದ್ದಾದ್ರೆ ಹಾಗಾದ್ರೆ ಸರ್ಕಾರಗಳು ಮಾಡಬೇಕಾದಂತ ಕೆಲಸಗಳೇನು? ಇಲ್ಲಿ ಸರ್ಕಾರಗಳ ಜವಾಬ್ದಾರಿ ಏನು? ಯಾವುದೇ ಸರ್ಕಾರಗಳು ಇರಲಿ, ಅಲ್ಲಿ ಅಂತ ಸಂದರ್ಭಗಳಲ್ಲಿ ಜೀವಗಳನ್ನ ಉಳಿಸುವಂತಹ ಕೆಲಸಗಳಾಗಬೇಕು. ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಔಷಧಗಳು ಸಿಗ್ತಾ ಇದ್ದಾವೆ, ಇವತ್ತು ಗುಣಮಟ್ಟದ ಚಿಕಿತ್ಸೆಯ ಸೌಲಭ್ಯಗಳಿದ್ದಾವೆ, ಟೆಕ್ನಾಲಜಿ ಇವತ್ತು ಡೆವಲಪ್ಮೆಂಟ್ ಆಗಿದೆ. ಆ ಟೆಕ್ನಾಲಜಿಗಳನ್ನ ಇಟ್ಕೊಂಡು ಇವತ್ತು ನಾವು ಜನರ ಜೀವವನ್ನ ಉಳಿಸ್ತೀವಿ ಅಂತ ಹೇಳೋದಾದ್ರೆ ಹಾಗಾದ್ರೆ ಇಷ್ಟೊಂದು ರೀತಿಯ ಪ್ರಮಾಣದ ಸಾವು ನೋವು ಸಂಭವಿಸ್ಲಿಕ್ಕೆ ಏನು ಕಾರಣ? ಇವೆಲ್ಲವನ್ನು ಕೂಡ ನಾವು ತುಲನೆ ಮಾಡಬೇಕಾಗುತ್ತೆ. ಆಲೋಚನೆ ಮಾಡಿ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರಗಳು ಜೊತೆಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಬಹಳ ನಿಷ್ಠೆಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ವೈದ್ಯರ ಮಾಫಿಯಾ ಕೆಲಸ ಮಾಡ್ತಾ ಇರುವಂತದ್ದಂತೂ ಸ್ಪಷ್ಟ. ಪ್ರಜಾಧ್ವನಿ ಟಿವಿ ಇದನ್ನ ಬಹಳ ನೇರವಾಗಿ ಮತ್ತು ನಿಷ್ಠುರವಾಗಿ ಹೇಳಲಿಕ್ಕೆ ಬಯಸುತ್ತೆ. ಸೊ ಈ ಮೆಡಿಕಲ್ ಮಾಫಿಯಾ ಇದೆಯಲ್ಲ, ಈ ಮೆಡಿಕಲ್ ಮಾಫಿಯಾ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಸರ್ಕಾರ ದಯಮಾಡಿ ಹದ್ದಿನ ಕಣ್ಣಿಟ್ಟು ಕಾಯಲೇಬೇಕು. ಯಾಕೆಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ಅನ್ನುವಂಥದ್ದನ್ನ ಈ ಮೆಡಿಕಲ್ ಮಾಫಿಯಾ ನಮ್ಮ ಕಣ್ಣು ಮುಂದೆ ಇದೆ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಹಣ ಅಥವಾ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಕೋವಿಡ್ ಸಂದರ್ಭದಲ್ಲಿ ಸಚಿವರುಗಳಾದಂಥವ್ರು ದುಡ್ಡು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇದೇ ಸರ್ಕಾರ ಇವತ್ತು ಎತ್ತಿ ತೋರಿಸುತ್ತೆ. ಆದರೆ ಅದರ ಮಾಫಿಯಾದಲ್ಲಿರುವಂತಹ ಕೈಗಳನ್ನ ಕಟ್ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು. ಆಗ ಮಾತ್ರ ಈ ತರದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನ್ಯಾಯಮೂರ್ತಿ ಡಿ ಕುನ್ನಾ ಅವರು ನೀಡಿರ್ತಕ್ಕಂಥ ವರದಿಯನ್ನ ಇಟ್ಕೊಂಡು ಕೇವಲ ಒಂದು ವಿಚಾರದಲ್ಲಿ ನೀವು ಈ ಸಮಸ್ಯೆಗಳನ್ನ ನಾವು ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಅಂತ ಹೇಳಿ ತನಿಖೆಯನ್ನು ನಡೆಸಿ ಕೇವಲ ರಾಜಕಾರಣಕ್ಕೆ ನೀವು ಬಳಸ್ಕೊಳ್ಳೋದಾದ್ರೆ ಇದು ಶುದ್ಧ ಸುಳ್ಳಿನ ತನಿಖೆ ಆಗ್ಬಿಡುತ್ತೆ. ಜನಸಾಮಾನ್ಯರ ದೃಷ್ಟಿನಲ್ಲಿ ಇದು ಒಂದು ರೀತಿ ಕೇವಲ ಕಣ್ಣೆರಸುವ ಅಥವಾ ಆ ಕ್ಷಣಕ್ಕೆ ಇದಕ್ಕೆ ತೇಪೆ ಹಚ್ಚುವ ಕೆಲಸ ಆಗ್ಬಿಡುತ್ತೆ. ಆದ್ರೆ ಈ ತಾಯಿ ಮಗು ಸಾವಿನ ವಿಚಾರದಲ್ಲಿ ಬಹಳ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು. ಕರ್ನಾಟಕದಲ್ಲಿ ಇವತ್ತು ಇದೇ ರಾಜ್ಯ ಸರ್ಕಾರ ಬಹಳಷ್ಟು ಕಡೆಗಳಲ್ಲಿ ತಾಯಿ ಮಗು ಆಸ್ಪತ್ರೆಗಳನ್ನ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ ಇವತ್ತು ಜನನ ಪ್ರಮಾಣದ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಒಂದು ಭಾಗ ಆದ್ರೆ ಅಲ್ಲಿ ಸಾವು ನೋವುಗಳು ಸಂಭವಿಸಬಾರದು. ಹುಟ್ಟುವಂತ ಮಕ್ಕಳು ಆರೋಗ್ಯಪೂರ್ಣವಾಗಿ ಹುಟ್ಟಬೇಕು, ಅವರಿಗೆ ಆ ಹುಟ್ಟುತ್ತಿದ್ದ ಸಂದರ್ಭದಲ್ಲಿನೇ ಉತ್ತಮವಾದಂತಹ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು, ಔಷಧಗಳು ಸಿಗಬೇಕು. ಜೊತೆಗೆ ಮರುಜನ್ಮವನ್ನ ಪಡಿತಾ ಇರುವಂತ ಆ ಹೆಣ್ಣು ಮಕ್ಕಳಿಗೆ, ಬಾಣಂತಿಯರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಆಗಬೇಕು. ಅವರಿಗೆ ಸರಿಯಾದಂತ ಔಷಧಗಳನ್ನ ಕೊಟ್ಟು ಅವರನ್ನ ಸರಿಯಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಮಕ್ಕಳು ಕೂಡ ಆರೋಗ್ಯಪೂರ್ಣವಾಗಿ ಇರ್ತಾರೆ ಅನ್ನುವಂಥದ್ದು ಸರ್ಕಾರದ ಕಾನ್ಸೆಪ್ಟು. ಜೊತೆಗೆ ಅದು ಸರಿ ಕೂಡ, ನಾವು ಅದನ್ನ ಬೆಂಬಲಿಸೋಣ. ಆದರೆ ಇಷ್ಟೆಲ್ಲ ಆಸ್ಪತ್ರೆಗಳಿದ್ದು ಕೂಡ ತಾಯಿ ಮಕ್ಕಳಿಗಾಗಿನೇ ಸರಿಯಾದಂತಹ ಆಸ್ಪತ್ರೆಗಳನ್ನ ವ್ಯವಸ್ಥೆ ಮಾಡಿದ್ರು ಕೂಡ ಸಾವಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತೆ ಅನ್ನೋದಾದ್ರೆ ಎಲ್ಲೋ ಒಂದು ಕಡೆಗೆ ಇಲ್ಲಿ ಲೋಪ ಆಗ್ತಾ ಇದೆ. ಅದು ವೈದ್ಯರ ಲೋಪಗಳಿರ್ಬೋದು, ಅಥವಾ ಮೆಡಿಕಲ್ ಮಾಫಿಯಾದ ಸಮಸ್ಯೆಗಳಿರ್ಬೋದು, ಅಥವಾ
ಮತ್ತೊಂದು ಕಡೆಯಲ್ಲಿ ಸಿಗುವಂತ ಔಷಧಗಳ ಸಮಸ್ಯೆಗಳು ಕೂಡ ಇರಬಹುದು. ಇವು ಕೂಡ ತನಿಖೆ ಆಗ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು ಸಾಕಷ್ಟು ಸಿನಿಮಾಗಳಲ್ಲೂ ನೋಡ್ತೀವಿ, ಮೆಡಿಕಲ್ ಮಾಫಿಯಾ ಯಾವುದೆಲ್ಲ ರೀತಿಯಲ್ಲಿ ಕುತಂತ್ರಗಳನ್ನು ನಡೆಸುತ್ತೆ, ಜನರ ಪ್ರಾಣದ ಜೊತೆಯಲ್ಲಿ ಚೆಲ್ಲಾಟಗಳನ್ನು ಆಡುತ್ತೆ ಅನ್ನುವಂಥದ್ದನ್ನ. ಆದರೆ ಇದು ವಾಸ್ತವ ಬದುಕು. ಸಿನಿಮಾ ಬೇರೆ, ನೈಜ ಜೀವನ ಬೇರೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯ ಕೆಲಸಗಳನ್ನ ಸರ್ಕಾರಗಳು ನಿಶ್ಚಲವಾಗಿ ಮತ್ತೆ ನಿಶ್ಚಿಂತೆಯಿಂದ ಯಾವುದೇ ಮುಲಾಜಿಗೆ ಒಳಗಾಗದೇನೆ ಆ ಕೆಲಸಗಳನ್ನ ಮಾಡಬೇಕು. ಮಕ್ಕಳು ಆರೋಗ್ಯಪೂರ್ಣವಾಗಿ ಹುಟ್ಟಿದ್ದೆ ಆದ್ರೆ ಅವು ಈ ದೇಶಕ್ಕೆ ಅಥವಾ ಈ ಸಮಾಜಕ್ಕೆ ಒಂದು ಅವರದ್ದೇ ಆದ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹುಟ್ಟುವ ಮಕ್ಕಳೇ ಅನಾರೋಗ್ಯದಿಂದ ಕೂಡಿಯೋ ಅಥವಾ ಬಾಣಂತಿಯರ ಈ ರೀತಿಯ ಸಾವಿನಿಂದಾಗಿ ಅನಾಥರಾಗಿ ಹುಟ್ಟುವಂತ ಸಂದರ್ಭದಲ್ಲಿಯೋ ಆದ್ರೆ ಅವು ಅವರ ಮಾನಸಿಕ ಸ್ಥಿಮಿತತೆಯನ್ನ ಹಾಳು ಮಾಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆರೋಗ್ಯಪೂರ್ಣವಾಗಿ ಇದ್ದರೂ ಕೂಡ ಈ ರೀತಿಯ ತಾಯಿಯನ್ನ ಕಳೆದುಕೊಂಡು ಮಗು ಹುಟ್ಟುವಂಥದ್ದು ಅಥವಾ ಅಂಗವಿಕಲರಾಗಿ ಹುಟ್ಟುವಂಥದ್ದು ಅಥವಾ ಔಷಧಗಳ ಇನ್ಯಾವುದೋ ಸಮಸ್ಯೆಗಳಿಂದ ಮತ್ತೇನೋ ಸಮಸ್ಯೆಗಳಾಗುವಂಥ ಸಂದರ್ಭದಲ್ಲಿ ಅವುಗಳಿಂದ ಸಮಾಜಕ್ಕೆ ನೀವು ಯಾವ ರೀತಿಯ ಕೊಡುಗೆಗಳನ್ನ ನೀಡ್ತೀರಿ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮಕ್ಕಳು ಮುಂದಿನ ಈ ಒಂದು ರೀತಿಯ ಸ್ವಸ್ಥ ಸಮಾಜಕ್ಕೆ ಒಂದು ರೀತಿಯ ಮಾನವ ಸಂಪನ್ಮೂಲವಾಗಿ ಅವು ಸೃಷ್ಟಿ ಆಗ್ತವೆ ಅನ್ನುವಂಥದ್ದನ್ನು ಯಾವ ರೀತಿ ನಾವು ಇಮೇಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇದು ನಾವು ಗಮನಿಸಬೇಕಾದಂತ ವಿಚಾರ. ಸೊ ಹಾಗಾಗಿ ಸರ್ಕಾರಗಳು ಕೇವಲ ಇದನ್ನ ರಾಜಕಾರಣಕ್ಕೆ ಮಾತ್ರ ಬಳಸ್ಕೊಳ್ಳದೆ ವಾಸ್ತವ ನೆಲೆಗಟ್ಟಿನಲ್ಲಿ ಎಲ್ಲ ಪಕ್ಷಗಳು, ಅದು ಪ್ರತಿಪಕ್ಷವಾದರೂ ಸರಿ ಅಥವಾ ಸರ್ಕಾರದಲ್ಲಿರುವಂತಹ ಹಾಲಿ ಸಚಿವರುಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳಾದರೂ ಸರಿ, ಈ ವಿಚಾರವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಎಷ್ಟು ಜನ ಮಹಿಳೆಯರು ಈ ರೀತಿಯ ಒಂದು ಸಮಸ್ಯೆಗೆ ಸಿಲುಕಿ ಕೊನೆಯುಸಿರೆಳೆಯುತ್ತಿದ್ದಾರೆ, ಎಷ್ಟು ಮಕ್ಕಳು ಈ ರೀತಿಯ ಅನಾಥರಾಗಿ ಹುಟ್ಟುತ್ತಿದ್ದಾರೆ, ಎಷ್ಟು ಮಕ್ಕಳು ಈ ರೀತಿ ಅಂಗವಿಕಲರಾಗಿ ಅಥವಾ ಮತ್ಯಾವುದೋ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ದಾವೆ, ಅದಕ್ಕೆ ಮೂಲ ಕಾರಣ ಏನು, ಎಲ್ಲಿ ಈ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ, ಇವೆಲ್ಲವನ್ನು ಕೂಡ ತಜ್ಞ ವೈದ್ಯರಿಂದ ಪರಿಶೀಲನೆ ನಡೆಸಬೇಕು, ತನಿಖೆಯನ್ನು ನಡೆಸಬೇಕು. ಕೇವಲ ಬಾಯಿ ಮಾತಿಗೆ ದಾವಣಗೆರೆಯಲ್ಲಿ 300ಕ್ಕೂ ಹೆಚ್ಚು ಜನ ಅಂದುಬಿಟ್ರೆ ಅದು ಆಗೋದಿಲ್ಲ, ಅಥವಾ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಾಣಂತಿಯರದು ಅಂದ್ರೆ ಆಗೋದಿಲ್ಲ, ಅಥವಾ ಬೆಳಗಾವಿ ಒಂದು ಆಸ್ಪತ್ರೆಗೆ ಹೋದ ತಕ್ಷಣ ಇಡೀ ರಾಜ್ಯದ ಸಮಸ್ಯೆ ಇಲ್ಲಿದೆ ಅನ್ನುವಂಥದ್ದನ್ನ ಕೂಡ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣಕ್ಕೆ ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು ರಾಜಕಾರಣಿಗಳು, ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜಕಾರಣದ ನೆಲೆಯಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಮಾನವೀಯ ನೆಲೆಯಲ್ಲಿ ನಾವು ಈ ತಾಯಿ ಮಕ್ಕಳ ಒಂದು ಜನನ ಪ್ರಮಾಣ ಜೊತೆಗೆ ಅವರ ಆರೋಗ್ಯದ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಕರ್ನಾಟಕದಲ್ಲಿ ಸಾವಿನ ಪ್ರಮಾಣ ಅಂದ್ರೆ ತಾಯಿ ಮಕ್ಕಳ ಈ ಸಾವಿನ ಪ್ರಮಾಣ ಕಡಿಮೆ ಇದೆ ಕಳೆದ ಬಾರಿಗೆ ಹೋಲಿಸಿದ್ರೆ ಅನ್ನುವಂಥದ್ದನ್ನ ಸರ್ಕಾರ ಡಿಫೈನ್ ಮಾಡಿಕೊಳ್ಳಿಕ್ಕೆ ಈಗ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಇವತ್ತು. ಆದರೆ ಈ ವರದಿಯನ್ನ ಗಮನಿಸಿದರೆ ಕಳೆದ 1 ವರ್ಷದಲ್ಲಿ ನವೆಂಬರ್ ವರೆಗಿನೇ ಈಗಾಗಲೇ ಅದರ ರೇಷಿಯೋ ಗಡಿ ದಾಟಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನಾವು 200 ಮಕ್ಕಳು ಕಡಿಮೆ ಅಂದ್ರೆ ಸಾವಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಹೇಳೋದಾದ್ರೆ, ಹಾಗಾದ್ರೆ ಕಳೆದ ವರ್ಷ 1 ವರ್ಷ ಪೂರೈಸಿರುವಂತಹ ನಿಮ್ಮದೇ ಸರ್ಕಾರ ಇತ್ತು, ಅಲ್ಲಿ 500ಕ್ಕೂ ಹೆಚ್ಚು ಅಂದ್ರೆ 518 ಬಾಣಂತಿಯರು ಸಾವಾಗಿದೆ. ಕಳೆದ 2 ವರ್ಷದಲ್ಲಿ 13.5 ಲಕ್ಷ ಮಕ್ಕಳು ಕರ್ನಾಟಕದಲ್ಲಿ ಹುಟ್ಟಿದ್ದಾವೆ. ಆದರೆ ಅದರಲ್ಲಿ ಸುಮಾರು 800ಕ್ಕೂ ಹೆಚ್ಚು ಬಾಣಂತಿಯರು ಮೃತಪಟ್ಟಿದ್ದಾರೆ ಅನ್ನೋದಾದ್ರೆ ಇಲ್ಲಿ ಖಂಡಿತವಾಗಲೂ ಕೂಡ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಹುಡುಕುವಂತ ಜೊತೆಗೆ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂತ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಆಗ ಮಾತ್ರ ಈ ತಾಯಿ ಮಗುವಿನ ಆಸ್ಪತ್ರೆಗಳನ್ನ ಮಾಡಿಕೊಂಡು ನೀವು ಕೋಟಿಗಟ್ಟಲೆ ಹಣವನ್ನ ರಿಲೀಸ್ ಮಾಡಿ ಅಲ್ಲಿ ನಾವು ತಾಯಿ ಮಗುವಿನ ಸಾವಿನ ಪ್ರಮಾಣವನ್ನ ಕಡಿತಗೊಳಿಸ್ಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ನಾವು ತಾಯಿ ಮಕ್ಕಳಿಗೋಸ್ಕರನೇ ವಿಶೇಷವಾದಂಥ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಆ ಆಸ್ಪತ್ರೆಗಳಿಗೆ ಸರಿಯಾದಂಥ ಟೆಕ್ನಾಲಜಿ ವ್ಯವಸ್ಥೆ ಆಗಬೇಕು, ವೈದ್ಯರ ರಿಕ್ರೂಟ್ಮೆಂಟ್ ಆಗಬೇಕು, ಅಲ್ಲಿ ದಾದಿಯರ ರಿಕ್ರೂಟ್ಮೆಂಟ್ ಆಗಬೇಕು. ಅದಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳು ಆ ಪ್ರತಿ ಆಸ್ಪತ್ರೆಗೂ ಕೂಡ ಸಿಗುವಂತಾಗಬೇಕು. ಜೊತೆಗೆ ಮಾನವೀಯ ನೆಲೆಯಲ್ಲಿ ಅಲ್ಲಿ ಬರುವಂತಹ ಬಾಣಂತಿಯರನ್ನ ಅಥವಾ ಏನು ಜನನಕ್ಕಾಗಿ ಅಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳನ್ನ
ಕೊಡೋದ್ರ ಜೊತೆನಲ್ಲಿ ಅಲ್ಲಿರುವಂತಹ ಸ್ಟಾಫ್ ಏನಿದ್ದಾರೆ ಆದ್ರೂ ದಾದಿಯರಿರ್ಬೋದು, ನರ್ಸ್ಗಳಿರ್ಬೋದು, ಅಥವಾ ವೈದ್ಯರಿರ್ಬೋದು, ಅಥವಾ ವೈದ್ಯಕೀಯ ಇಲಾಖೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳಿರ್ಬೋದು, ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡೋದನ್ನ ಬಿಟ್ಟು ಇದೊಂದು ಸರ್ವಿಸ್ ಸೆಕ್ಟರ್ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡೋದನ್ನ ಅಧಿಕಾರಿಗಳು ಅಥವಾ ಹಿರಿಯ ಅಧಿಕಾರಿಗಳು ಇರ್ಬೋದು ಅಥವಾ ಸರ್ಕಾರಗಳು ಅವರಿಗೆ ಕಲಿಸ್ಬೇಕು. ಆಗ ಮಾತ್ರ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಜೊತೆಗೆ ಆ ಮೂಲ ಸಮಸ್ಯೆಗಳಿಗೆ ಒಂದು ವೇಳೆ ಪೌಷ್ಟಿಕಾಂಶದ ಕೊರತೆ ಕೂಡ ಇದಕ್ಕೆ ಕಾರಣ ಅನ್ನೋದಾದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೀವೇ ಹೇಳ್ಕೊಳ್ತೀರಿ. ಹಾಗಾದ್ರೆ ಅಲ್ಲೂ ಕೂಡ ಸಮಸ್ಯೆ ಇರೋದು ನಿಜ ಅನ್ನುವಂಥದ್ದಾದ್ರೆ ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೂ ಕೂಡ ಮತ್ತಷ್ಟು ಪೌಷ್ಟಿಕಾಂಶಯುತವಾದಂತ ಆಹಾರವನ್ನ ಕೊಡ್ಲಿಕ್ಕೆ ಬಾಣಂತಿಯರಿಗಿರ್ಬೋದು ಅಥವಾ ಹುಟ್ಟುವಂತ ಮಕ್ಕಳಿಗಿರ್ಬೋದು ಅದು ಕೂಡ ಗುಣಮಟ್ಟ ಹೆಚ್ಚಾಗಬೇಕು. ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥ ಆಹಾರವನ್ನ ಕೊಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಬೇಕು. ಸೊ ಆ ಕೆಲಸ ಮಾಡಿದಾಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ, ಮತ್ತೆ ಈ ಬಾಣಂತಿಯರ ಸಾವನ್ನ ತಡಿಲಿಕ್ಕೆ ಸಾಧ್ಯ. ಹಾಗೇನೆ ಹುಟ್ಟುವಂತ ಮುಗ್ಧ ಮಕ್ಕಳ ಬದುಕನ್ನ ನಾವು ಉಜ್ವಲವಾಗಿ ಮಾಡಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಆ ಮಕ್ಕಳನ್ನ ಈ ಸಮಾಜಕ್ಕೆ ಒಂದು ಪ್ರಬುದ್ಧ ಮಾನವರನ್ನಾಗಿ ಅಥವಾ ಈ ಸಮಾಜಕ್ಕೆ ಒಂದು ಉತ್ತಮ ಮಾನವ ಸಂಪನ್ಮೂಲದ ಕೊಡುಗೆಯನ್ನಾಗಿ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ. ಹಾಗಾಗಿ ಸರ್ಕಾರಗಳು ಬಹಳ ಪ್ರಮುಖವಾಗಿ ಈ ವಿಚಾರದ ಕಡೆಗೆ ಗಮನವನ್ನ ಕೊಡಬೇಕು. ಗಮನ ಇಟ್ಟು ಎಲ್ಲ ಸಮಸ್ಯೆಗಳನ್ನ ಹುಡುಕಿ ಪತ್ತೆ ಹಚ್ಚಬೇಕು. ಆ ಪತ್ತೆ ಹಚ್ಚೋರ ಜೊತೆಯಲ್ಲಿ ಅವುಗಳ ಪರಿಹಾರಕ್ಕೂ ಕೂಡ ಸೂಕ್ತ ತೀರ್ಮಾನವನ್ನು ಕೈಗೊಂಡಾಗ ಮಾತ್ರ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.